ನ್ಯಾಯಸ್ಥಾಪಕರು 3ನೇ ಅಧ್ಯಾಯದಲ್ಲಿ ಏನು ನೋಡ್ತೇವೆ? 8 ವರ್ಷ ಇಸ್ರಾಯೇಲರು ಶಿಕ್ಷೆ ಸಹಿಸದೆ ಅಳುತ್ತಾರಲ್ಲವೇ? ಮತ್ತೆ ಈಗ 20 ವರ್ಷ ಶಿಕ್ಷೆ ಅನುಭವಿಸಬೇಕಾದಾಗ ಅವರು ಅಳಬೇಕಲ್ಲವೇ? ಕಣ್ಣೀರು ಸುರಿಸಬೇಕಲ್ಲವೇ? ಕಣ್ಣೀರು ಸುರಿಸಲಿಲ್ಲ. 25 ವರ್ಷಗಳವರೆಗೂ ಶಿಕ್ಷೆ ಎದುರಿಸಿದ್ರು ಕಣ್ಣೀರು ಸುರಿಸಲ್ಲ. 30 ವರ್ಷಗಳವರೆಗೂ ಶಿಕ್ಷೆಗೊಳಗಾಗ್ತಾರೆ, ಕಣ್ಣೀರು ಸುರಿಸೋದಿಲ್ಲ. ಈಗ 40 ವರ್ಷಗಳಾದವು ಪ್ರಿಯರೇ. 40 ವರ್ಷಗಳಾದರೂ ಸಹ ಇಸ್ರಾಯೇಲ್ ಪ್ರಜೆಗಳೊಳಗೆ ಪಶ್ಚಾತ್ತಾಪವೇ ಬರಲಿಲ್ಲ. ಕಾರಣ ಗೊತ್ತಾ? ಅಭ್ಯಾಸ ಮಾಡ್ಕೊಂಡ್ಬಿಟ್ರು. 40 ವರ್ಷಗಳವರೆಗೂ ಬಂದಿಯಾಳುಗಳಾಗಿ ಬದುಕುತ್ತಿರುವಾಗ ಯಾಕೆ ಪಶ್ಚಾತ್ತಾಪ ಪಡ್ತಾ ಇಲ್ಲ ಪ್ರಿಯರೇ? ಯಾಕೆ ಅವರು ಆ ಬಂದಿ ಆಳುತನದಿಂದ ಹೊರಗೆ ಬರುವ ಪ್ರಯತ್ನ ಮಾಡ್ತಾ ಇಲ್ಲ ಪ್ರಿಯರೇ ಎನ್ನುವ ಪ್ರಶ್ನೆಗೆ ಕಾರಣ ಗೊತ್ತಾ? ಅಭ್ಯಾಸ ಮಾಡಿಕೊಂಡ್ರು. ಯಾವುದನ್ನು ಅಭ್ಯಾಸ ಮಾಡಿಕೊಂಡ್ರು? ದೌರ್ಭಾಗ್ಯಕರವಾದ ಜೀವಿತವನ್ನು ಅಭ್ಯಾಸ ಮಾಡಿಕೊಂಡ್ರು. ಎಂಥ ದುರದೃಷ್ಟವೆಂದರೆ, ಯಾರೋ ಒಬ್ರು ಹೇಳಿದ್ದಾರೆ, 6 ತಿಂಗಳು ಇವರು ಅವರೊಂದಿಗೆ ಅವರು ಇವರೊಂದಿಗೆ ಬೆರೆತುಕೊಂಡ್ರೆ ಏನಾಗ್ತಾರೆ? ಅವ್ರು ಇವರಾಗ್ತಾರಂತೆ, ಇವರು ಅವರಾಗ್ತಾರಂತೆ. ಹೇಳಿ ಸಹೋದರ ಸಹೋದರಿಯರೇ, ಫಿಲಿಸ್ಟಿಯರ ಕೈಗೆ ಇಸ್ರಾಯೇಲರು ಬಂದಿಯಾಳುಗಳಾಗಿ ಒಪ್ಪಿಸಲ್ಪಟ್ಟ ನಂತರ ಏನಾಯ್ತು ಎಂಬುದಾಗಿ ಗೊತ್ತಾ ನಿಮಗೆ? ಇಸ್ರಾಯೇಲರು ಫಿಲಿಸ್ಟಿಯರಾಗಿ ಮಾರ್ಪಟ್ರು. ಫಿಲಿಸ್ಟಿಯರು ಮಾಡುವ ಪಾಪಿಷ್ಟ ಕೆಲಸಗಳನ್ನು ಇವರು ಮಾಡಲು ಆರಂಭಿಸುತ್ತಾರೆ. ಫಿಲಿಸ್ಟಿಯರು ಪೂಜಿಸುವ ಬಾಳ ದೇವತೆಗಳನ್ನು ಇವರೂ ಕೂಡ ಪೂಜಿಸಲು ಆರಂಭಿಸುತ್ತಾರೆ. ಫಲಿತವಾಗಿ ನಮ್ಮ ದೇವರು ಪ್ರೀತಿಯುಳ್ಳ ಆತನು, ಕನಿಕರದಲ್ಲಿ ಸಂಪನ್ನನು, ಪಶ್ಚಾತ್ತಾಪ ಪಡುವುದಾದರೆ ಆತನು ಕ್ಷಮಿಸುತ್ತಾನೆ, ಎಂಥದೇ ದೌರ್ಭಾಗ್ಯಕರವಾದ ಸ್ಥಿತಿ ಇದ್ರೂ ನಮ್ಮನ್ನು ಬಿಡಿಸುತ್ತಾರೆ ಎನ್ನುವಂತಹ ನಂಬಿಕೆ ಕಳ್ಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ, ಅದೇ ಕಾಲದಲ್ಲಿ ಒಬ್ಬ ಸಹೋದರಿ, ಒಬ್ಬ ಸ್ತ್ರೀ ದೇವರಲ್ಲಿ ನಂಬಿಕೆ ಇಟ್ಟವಳಾಗಿ, ದೇವರಲ್ಲಿ ವಿಶ್ವಾಸ ಇಟ್ಟವಳಾಗಿ, ಬೇರೆ ಎಲ್ಲರೊಂದಿಗೆ ಬೆರೆತುಕೊಳ್ಳಲಾರದಂತೆ ಆಕೆ ಆತ್ಮಿಕಳಾಗಿ ಜೀವಿಸುತ್ತಿರುವಾಗ ನಡೆದಿದ್ದೇನೆಂದರೆ, ಆತ್ಮಿಕಳಾಗಿ ಜೀವಿಸುತ್ತಾ ಕರ್ತನನ್ನು ಸೇವಿಸುತ್ತಾ ಕರ್ತನಿಗೆ ಪ್ರಾರ್ಥಿಸುತ್ತಾ ಇದ್ರು ಕೂಡ ಆಕೆಯ ಜೀವಿತದಲ್ಲಿ ಒಂದು ಆಸೆ ನೆರವೇರಲಾರದೆ ಉಳ್ಕೊಂಡಿತ್ತು. ಆಕೆಯ ಕೋರಿಕೆ ನೆರವೇರದೆ ಉಳ್ಕೊಂಡಿತ್ತು. ಫಲಿತವಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗಿ ಹೋಗುವ ಸಮಯದಲ್ಲಿ ಸುತ್ತಲೂ ಇರುವ ಜನರು ಆಕೆಗೆ ಬೈದಾಡಿಕೊಳ್ಳಲು ಆರಂಭಿಸುತ್ತಾರೆ. ಸುತ್ತಲಿರುವವರು ಇಷ್ಟಾನುಸಾರವಾಗಿ ಮಾತಾಡಲು ಆರಂಭಿಸುತ್ತಾರೆ. ಅದೇನೆಂದರೆ, ನೀನು ಆತ್ಮಿಕಳೇ ಆದ್ರೆ ಮದುವೆ ಆದಾಗ್ಯೂ ಮಕ್ಕಳಿಲ್ಲದೆ ಬಂಜೆ ಎಂಬ ಮುದ್ರೆ ಸಹಿಸಲಾರದೆ. ಅನೇಕ ಜನರು ಹೇಳ್ತಾ ಇದ್ರು, ನೀನು ಪ್ರಾರ್ಥಿಸುತ್ತೀಯಲ್ಲವೇ, ನಿನ್ನ ದೇವರು ಯಾಕೆ ನಿನಗೆ ಮಕ್ಕಳನ್ನು ಕೊಡ್ತಿಲ್ಲ? ನಿನ್ನ ದೇವರನ್ನು ನಂಬಿದೆಯಲ್ಲವೇ, ನಿನ್ನ ದೇವರು ದೊಡ್ಡವರೆಂದು ಹೇಳಿದೆಯಲ್ಲವೇ, ಮತ್ತೆ ಯಾಕೆ ದೇವರು ಮಕ್ಕಳನ್ನು ಕೊಡ್ತಿಲ್ಲ? ಏನಾಗಿ ಹೋದ್ರು ನಿನ್ನ ದೇವರು ಎಂದು ಅನೇಕ ಮಂದಿ ಫಿಲಿಸ್ಟಿಯರು ಪ್ರಶ್ನಿಸುತ್ತಿರುವಾಗ, ಆಕೆಯ ಸುತ್ತಲಿರುವವರು ಆಕೆಯನ್ನು ಪ್ರಶ್ನಿಸುವಾಗ ಆಕೆ ಬಳಿಯಲ್ಲಿ ಉತ್ತರ ಇಲ್ಲದಂತಾಯ್ತು. ನಿರಾಶೆ, ನಿರುತ್ಸಾಹ ಆವರಿಸಿತು. ಆಕೆ ನಂಬಿಕೆ ಪರೀಕ್ಷಿಸಲ್ಪಡ್ತಾ ಇತ್ತು. ಆಕೆ ನಂಬಿಕೆ ಪ್ರಶ್ನಿಸಲ್ಪಡ್ತಿತ್ತು. ಅಂತಹ ಸಮಯದಲ್ಲಿ ಒಂದು ದಿನ ಹೊಲಕ್ಕೆ ಹೋಗ್ತಾಳೆ. ಸಡನ್ ಆಗಿ, ಅಕಸ್ಮಾತ್ ಆಗಿ, ಹಠಾತ್ ಆಗಿ ಪರಲೋಕದಿಂದ ಒಬ್ಬ ದೇವದೂತ ಪ್ರತ್ಯಕ್ಷನಾದನು. ಪರಲೋಕದಿಂದ ಒಬ್ಬ ದೇವದೂತನು ಇಳಿದು ಬಂದು ಬಂಜೆ ಎಂಬ ಮುದ್ರೆ ಉಳ್ಳಂತಹ ಆ ಸ್ತ್ರೀಯನ್ನು ನೋಡಿ ಮೊಟ್ಟ ಮೊದಲನೇದಾಗಿ ಹೇಳಿರುವ ಮಾತೇನೆಂದರೆ, ಇಗೋ, ಹಲೋ, ನೀನ್ ಅಂದ್ಕೊಳ್ತಿರ್ಬಹುದು ನಿನ್ನ ಸಂಗತಿ ನನಗೆ ಗೊತ್ತಿಲ್ಲವೆಂದು. ಬಹಳ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? 13ನೇ ಅಧ್ಯಾಯ 2ನೇ ವಚನ. ಆ ಕಾಲದಲ್ಲಿ, ಯಾವ ಕಾಲದಲ್ಲಿ? ಇಸ್ರಾಯೇಲ್ಯರು 40 ವರ್ಷಗಳವರೆಗೂ ಬಂದಿಯಾಳುಗಳಾಗಿ ಫಿಲಿಸ್ಟಿಯರ ಕೈಯಲ್ಲಿ ಪೀಡಿಸಲ್ಪಡುವ ಕಾಲದಲ್ಲಿ, ದೇವರಂದ್ರೆ ಭಯ ಭಕ್ತಿ ಇಲ್ಲದೆ ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಕನಿಷ್ಠ ಪಶ್ಚಾತ್ತಾಪ ಪಡಲು ಮನಸ್ಸಿಲ್ಲದಂತಹ ಕಾಲದಲ್ಲಿ, ದಾನ್ ಕುಲದವನಾದ ಚೋರ್ಗ ಎಂಬ ಊರಿನಲ್ಲಿ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ನೀನು ಏನಂತೆ ಬಂಜೆಯಾಗಿದೆ. ಯಾಕೆ ಆ ಮಾತಾಡಿದ? ಯಾಕೆ ಹಾಗೆ ಹೇಳಿದ? ಅಮ್ಮ ಸಹೋದರಿಯರೇ ಕೇಳಿ, ಎಷ್ಟು ಸಾರಿ ನೀವು ನಿಮ್ಮ ಮನಸ್ಸಲ್ಲಿ ನೊಂದುಕೊಳ್ಳಲಿಲ್ಲ? ಆ ಮಾಯಾಧಾರಿ ಮನುಷ್ಯ ಇಷ್ಟ ಬಂದಂತೆ ಮಾತಾಡ್ತಾನೆ, ಇಷ್ಟ ಬಂದಂತೆ ಹುಡಿಯುತ್ತಾನೆ. ಅಷ್ಟಕ್ಕೂ ನಾನು ಎಷ್ಟು ಬಾಧೆ ಪಡ್ತಿದ್ದೇನೆಂದು, ಎಷ್ಟು ನೊಂದುಕೊಳ್ತಿದ್ದೇನೆಂದು, ಎಷ್ಟು ಕ್ಷೋಭೆಗೊಳಗಾಗ್ತಿದ್ದೇನೆಂದು ಕನಿಷ್ಠ ನನ್ನ ಗಂಡನಿಗೆ ಗೊತ್ತಾಗ್ತಿಲ್ವಲ್ಲ ಅಂದುಕೊಳ್ತೀರಲ್ಲವೇ? ಎಷ್ಟು ಸಾರಿ ಹೀಗೆ ಅಂದ್ಕೊಂಡಿಲ್ಲ? ಸಹೋದರರೇ, ನೀವು ಕೂಡ ಕಷ್ಟಪಡ್ತೀರಿ, ಉದ್ಯೋಗ ಮಾಡ್ತೀರಿ, ಎಷ್ಟೋ ಟೆನ್ಷನ್ಗೆ ಒಳಗಾಗಿ ಅನೇಕರಿಂದ ಮಾತಾಡಿಸಿಕೊಳ್ತೀರಿ. ಮಧ್ಯಾಹ್ನ ಊಟ ಮಾಡದೆ, ತೆಗೆದುಕೊಂಡೋದ ಲಂಚ್ ಬಾಕ್ಸ್ ತೆಗೆಯದೆ ಬಹಳ ಕಷ್ಟಪಡ್ತೀರಿ. ಮನೆಗೆ ಬರೋಷ್ಟೊತ್ತಿಗೆ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಕೂಗಾಡ್ತಾಳೆ. ಒಂದು ಲೋಟ ಕನಿಷ್ಠ ಕುಡಿಯಲು ನೀರು ಕೊಡದೆ ಬೈದಾಡಿಕೊಳ್ತಾಳೆ.
ಎಷ್ಟು ಸಾರಿ ಬಾಧೆ ಪಡಲಿಲ್ಲ? ಅಯ್ಯೋ ಎಷ್ಟು ಕಷ್ಟ ಪಡ್ತಿದ್ದೇನಲ್ಲವೇ, ಎಷ್ಟೋ ಪ್ರಯಾಸ ಪಡ್ತಿದ್ದೇನೆ. ನನ್ನ ಕಷ್ಟ, ನನ್ನ ಪ್ರಯಾಸ, ನನ್ನ ಬಾಧೆ, ಉದ್ಯೋಗವೆಲ್ಲ ಈ ಚಾಕ್ರಿ ಮಾಡ್ತಿರೋದು ಹೆಂಡತಿ ಚೆನ್ನಾಗಿರಬೇಕೆನ್ನುವುದಕ್ಕಾಗಿ ತಾನೆ, ನನ್ನ ಮಕ್ಕಳು ಚೆನ್ನಾಗಿರುವುದಕ್ಕಾಗಿ ತಾನೆ. ಅರ್ಥನೇ ಮಾಡಿಕೊಳ್ಳುವುದಿಲ್ವಲ್ಲ ಈ ಮನುಷ್ಯರು. ಹೀಗೆ ಎಷ್ಟು ಸಾರಿ ನೀವು ನಿಮ್ಮ ಜೀವಿತದಲ್ಲಿ ಕಷ್ಟವನ್ನು, ಇಕ್ಕಟ್ಟು ಬಿಕ್ಕಟ್ಟನ್ನು, ವ್ಯಾಧಿ ಬಾಧೆಯನ್ನು, ಎಷ್ಟೋ ಕಷ್ಟ ಹಾದು ಹೋಗಬೇಕಾದಾಗ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾದವರೇ ಅಪಾರ್ಥ ಮಾಡಿಕೊಂಡ ಸಂದರ್ಭಗಳು ಎಷ್ಟಿಲ್ಲ. ನಿಮ್ಮ ತಾಯಿಯೇ ಅರ್ಥ ಮಾಡಿಕೊಳ್ಳಲಿಲ್ಲ, ನಿಮ್ಮ ತಂದೆಯೇ ಅರ್ಥ ಮಾಡಿಕೊಳ್ಳಲಿಲ್ಲ, ನಿಮ್ಮ ಒಡ ಹುಟ್ಟಿದವರು ಅರ್ಥ ಮಾಡಿಕೊಳ್ಳಲಿಲ್ಲ, ಅಪಾರ್ಥ ಮಾಡಿಕೊಂಡಿದ್ದಾರೆ. ಎಷ್ಟು ಸಾರಿ ಅಪಾರ್ಥ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ನೋಯಿಸಲಿಲ್ಲ. ಎಷ್ಟೋ ಸಾರಿ ನೀವು ಮಾಡದಿರುವ ತಪ್ಪಿಗೆ ನೀವೇ ಮಾಡಿದ್ದೀರಿ ಎಂಬುದಾಗಿ ನಿಮ್ಮ ಸ್ವಂತ ಜನರೇ ನಿಮ್ಮ ಮೇಲೆ ನಿಂದೆ ಹೊರಿಸಲಿಲ್ಲ, ಆರೋಪ ಹೊರಿಸಲಿಲ್ಲ. ಅದಕ್ಕೆ ಎಷ್ಟು ನೋವಿಗೊಳಗಾಗಲಿಲ್ಲ. ಅಯ್ಯೋ ಪ್ರಾಣದಂತೆ ಪ್ರೀತಿಸಿದೇನಲ್ಲವೇ, ಇಷ್ಟಪಟ್ಟು ಮದುವೆ ಆಗಿದ್ದೇನಲ್ಲವೇ, ನನ್ನ ಪೇರೆಂಟ್ಸ್ ಮಾತು ಕೂಡ ಕೇಳದೆ ಮದುವೆ ಆದರೆ ಯಾಕೆ ನಿಂದೆ ಹೊರಿಸ್ತಾರೆ, ಯಾಕೆ ಎಷ್ಟು ಅನುಮಾನ ಎಂದು ಎಷ್ಟು ಸಾರಿ ನೊಂದುಕೊಳ್ಳಲಿಲ್ಲ. ಅಂತಹ ಸಮಯದಲ್ಲಿ ನಿಮಗೆ ಬರುವಂತಹ ಒಂದೇ ಒಂದು ಅಭಿಪ್ರಾಯವೇನೆಂದರೆ, ನಾನು ಅನುಭವಿಸುತ್ತಿರುವ ಈ ನರಕ ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ, ನನಗೆ ಯಾರು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ, ನನ್ನ ಬಾಧೆ ಯಾರು ಲಕ್ಷಿಸುತ್ತಾ ಇಲ್ಲ, ನನ್ನ ತಂದೆಗೆ ಗೊತ್ತಿಲ್ಲ ಈ ಬಾಧೆ, ನನ್ನ ತಾಯಿಗೆ ಗೊತ್ತಿಲ್ಲ ಈ ಬಾಧೆ, ನನ್ನ ಒಡ ಹುಟ್ಟಿದವರಿಗೆ ಗೊತ್ತಿಲ್ಲ ಈ ಬಾಧೆ, ಎಷ್ಟು ನರಕ ಅನುಭವಿಸ್ತಿದ್ದೇನೆಂದು ನನ್ನ ಸ್ವಂತವರಿಗೂ ಗೊತ್ತಿಲ್ಲ ಅಂತ ನೀವು ಅಂದುಕೊಳ್ತೀರಿ. ಕರೆಕ್ಟೇ, ನಿಮ್ಮ ತಂದೆಗೆ ಗೊತ್ತಿಲ್ಲದಿರಬಹುದು, ನಿಮ್ಮ ತಾಯಿಗೆ ಗೊತ್ತಿಲ್ಲದಿರಬಹುದು, ಒಡ ಹುಟ್ಟಿದವರಿಗೆ ಗೊತ್ತಿಲ್ಲದಿರಬಹುದು. ಪ್ರೀತಿಸಿದಾಗಿಯೂ ಮದುವೆ ಮಾಡಿಕೊಂಡಿದ್ದಾಗಿಯೂ ನಿಮ್ಮ ಗಂಡನಿಗೆ ಗೊತ್ತಿಲ್ಲದಿರಬಹುದು, ಹೆಂಡತಿಗೆ ಗೊತ್ತಿಲ್ಲದಿರಬಹುದು. ಆದರೆ ಒಂದು ಸತ್ಯ ಮಾತ್ರ ನೀವು ತಿಳಿದುಕೊಳ್ಳಬೇಕು, ನಿಮ್ಮ ಹೃದಯದಲ್ಲಿರುವ ಕಷ್ಟ ಎಂತದೆಂದು, ಬಾಧೆ ಎಂತದೆಂದು, ವೇದನೆ ಎಂತದೆಂದು, ವ್ಯಥೆ ಎಂತದೆಂದು ನಮ್ಮ ಕರ್ತನಿಗೆ ಮಾತ್ರ ಎಲ್ಲ ಗೊತ್ತು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆ ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ಗೊತ್ತಾಗುವಾಗ ಏನನ್ನುತ್ತಾರೆ? ಸುಧಾರಿಸ್ಕೊ ಮಗಳೇ, ಏನ್ ಮಾಡುತ್ತಿ ಎಂದು ಹೇಳುತ್ತಾರೆ ಹೊರತು ಆ ಸಮಸ್ಯೆ ತೀರಿಸುವಂತಹ ಶಕ್ತಿ ನಿಮ್ಮ ಪೇರೆಂಟ್ಸ್ಗೆ ಏನಾದ್ರೂ ಇದೆಯೋ? ನಿಮ್ಮ ಅಣ್ಣನಿಗಾಗಲಿ ತಮ್ಮನಿಗಾಗಲಿ ಇದೆಯೋ? ನಿಮ್ಮ ಸಮಸ್ಯೆ ಅವರಿಗೆ ಗೊತ್ತಾಗುವುದರಿಂದ ಅಲ್ಲ ಪ್ರಯೋಜನ. ನಿಮ್ಮ ಸಮಸ್ಯೆ ಯಾರಿಗೆ ಗೊತ್ತಾಗಬೇಕು? ದೇವರಿಗೆ ಗೊತ್ತಾಗಬೇಕು. ಒಂದು ಶುಭವಾರ್ತೆ ಏನೆಂದರೆ, ಸಹೋದರ ಸಹೋದರಿ ಕೇಳಿ, ಈ ದಿನ ನಿಮ್ಮ ಆರ್ಥಿಕ ಸಮಸ್ಯೆ ಏನೆಂದು ನನ್ನ ಯೇಸುವಿಗೆ ಗೊತ್ತು, ನಿಮ್ಮ ಅನಾರೋಗ್ಯ ಸಮಸ್ಯೆ ಏನೆಂದು ನನ್ನ ಯೇಸುವಿಗೆ ಗೊತ್ತು. ಯಾರ್ಯಾರ ಬಳಿಯಲ್ಲಿ ಎಷ್ಟು ಸಾಲ ಮಾಡಿದ್ದೀರಿ, ಎಷ್ಟು ಇಂಟ್ರೆಸ್ಟ್ಗೆ ಸಾಲ ಮಾಡಿದ್ದೀರಿ ಎಂದು ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ, ಆದರೆ ನನ್ನ ಯೇಸುವಿಗೆ ಗೊತ್ತು. ಶಾರೀರಿಕವಾಗಿ ಎಂತಹ ಬಲಹೀನತೆ, ಎಂತಹ ರೋಗ ಹಾದು ಹೋಗ್ತಿದ್ದೀರೆಂದು ಗಂಡನಿಗೂ ಕೂಡ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಎಲ್ಲಿ ಅವನು ನಿಂದಿಸುತ್ತಾನೆ ಎಂದು, ಮನೆಯಿಂದ ಹೊರಗೆ ಹಾಕುತ್ತಾನೆಂದು, ಚೀಚಿ ಮದುವೆ ಆದ್ರೂ ಆದೆ, ನಿನ್ನಂತಹ ರೋಗಿಷ್ಠಳಿಗೆ ಮದುವೆ ಆದೇನೆಂದು ಎಲ್ಲಿ ಬೈತಾನೆಂದು ನೆನೆಸಿ ನೀವು ಕನಿಷ್ಠ ನಿಮ್ಮ ಗಂಡನಿಗೂ ಹೇಳ್ತಾ ಇಲ್ಲ. ಆದರೆ ನನ್ನ ಯೇಸುವಿಗೆ ಗೊತ್ತು. ನಿಮಗೆ BP ಎಷ್ಟಿದೆ ಎಂದು ಗೊತ್ತು, ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಎಂದು ಗೊತ್ತು, ನಿಮ್ಮ ಶರೀರದ ಬಲಹೀನತೆ ಏನೆಂದು ನನ್ನ ಯೇಸುವಿಗೆ ಗೊತ್ತು. ಇದನ್ನು ನೀವು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಆ ದಿನ ಒಬ್ಬ ಸ್ತ್ರೀ ಆತ್ಮಿಕಳಾದಾಗಿಯೂ ಕೂಡ ಮಕ್ಕಳಿಲ್ಲದೆ ಬಳಲುತ್ತಾ ಇರುವಾಗ ನನ್ನ ದೇವರಿಗೆ ಗೊತ್ತಿಲ್ಲವೋ ನನಗೆ ಮಕ್ಕಳಿಲ್ಲವೆಂದು? ನನ್ನ ದೇವರಿಗೆ ಗೊತ್ತಾದ್ರೆ ಮಕ್ಕಳನ್ನು ಕೊಡ್ತಾರಲ್ಲವೇ? ನನ್ನ ದೇವರಿಗೆ ಗೊತ್ತಿಲ್ಲವೋ ಈ ಅವಮಾನದಿಂದ ನನ್ನನ್ನು ಬಿಡಿಸಬೇಕೆಂದು? ನನ್ನ ದೇವರಿಗೆ ಗೊತ್ತಿಲ್ಲವೋ ಈ ಬಂಜೆ ಎಂಬ ಮುದ್ರೆ ನನ್ನಿಂದ ಅಳಿಸಿ ಹಾಕಬೇಕೆಂದು? ನನ್ನ ದೇವರಿಗೆ ಗೊತ್ತಿಲ್ಲವೋ? ಇಷ್ಟೊಂದು ಜನ ಅನ್ಯರು ಪ್ರಶ್ನಿಸ್ತಿದ್ದಾರೆ, ಏನಾಗಿ ಹೋದ್ರು ನಿನ್ನ ದೇವರೆಂದು? ದೇವರಿಗೆ ಗೊತ್ತಿಲ್ಲವೋ ನನ್ನ ಕಣ್ಣೀರು ಒರೆಸಿ ನನ್ನ ಅವಮಾನ ಅಳಿಸಿ ಹಾಕಬೇಕೆಂದು ಎಂದು? ಹೀಗೆ ಎಷ್ಟೋ ಪ್ರಶ್ನೆ ಪಾಪ ಸ್ತ್ರೀ ಹೊಂದಿಕೊಂಡಿರ್ತಾಳೆ. ಆ ದಿನ ದೇವದೂತನು ಪ್ರತ್ಯಕ್ಷನಾಗಿ ನೇರವಾಗಿ ಹೇಳ್ತಿರೋದೇನೆಂದ್ರೆ, ನೀನು ಬಂಜೆಯಾಗಿದ್ದಿ ಅಂದರೆ ಅರ್ಥವೇನು? ಅಮ್ಮ, ಅಲ್ಲಿ ದೇವರು ನಿನ್ನ ಕುರಿತು ಆಲೋಚಿಸ್ತಿದ್ದಾರೆ. ಅಲ್ಲಿ ಆ ಪರಲೋಕದಲ್ಲಿರುವ ದೇವರು ನಿನಗಿರುವ ಸಮಸ್ಯೆಯ ಕುರಿತಾಗಿ ಆತನು ಚಿಂತಿಸುತ್ತಿದ್ದಾನೆ. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ನೀನು ಬಂಜೆಯಾಗಿದ್ದಿ, ನಿನಗೆ ಮಕ್ಕಳಾಗ್ಲಿಲ್ಲ. ಆದ್ರೆ ಏನು? ಆದ್ರೆ ಏನು? ಅದು ದೂತನ ಪ್ರಶ್ನೆ. ವಿದ್ಯಾಭ್ಯಾಸ ಮಾಡಿದ್ದೀರಿ, ಒಳ್ಳೆ ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿದ್ದೀರಿ, ಉದ್ಯೋಗ ಪ್ರಯತ್ನ ಮಾಡಿದ್ದೀರಿ, ಇಷ್ಟು ದಿನಗಳಾದ್ರೂ ಉದ್ಯೋಗ ಸಿಗ್ಲಿಲ್ಲ. ದೇವರು ಹೇಳ್ತಿದ್ದಾರೆ, ಆದ್ರೆ ಏನು? ಆದ್ರೆ ಏನು? ಮದುವೆ ವಯಸ್ಸು ಬಂದಿದೆ, ಇನ್ನು ಮದುವೆ ಆಗಿಲ್ಲ, ನನಗಿನ್ನೂ ಮದುವೆ ಆಗಿಲ್ಲ ಎಂದು ನಿರುತ್ಸಾಹ ಪಡ್ತಾ ಇದ್ದೀರಿ. ಮದುವೆ ಆಗಿಲ್ಲ ಅನ್ನುತ್ತಿದ್ದೀರಿ. ದೇವರು ಹೇಳ್ತಿದ್ದಾರೆ, ಆದ್ರೆ ಏನು? ಆ ಹಾಸ್ಪಿಟಲ್ಗೆ ಹೋದೆ, ಈ ಹಾಸ್ಪಿಟಲ್ಗೆ ಹೋದೆ, ಈ ಟೆಸ್ಟ್ ಮಾಡಿಸಿಕೊಂಡೆ, ಆ ಟೆಸ್ಟ್ ಮಾಡಿಸಿಕೊಂಡೆ, ಅನೇಕ ಟೆಸ್ಟ್ ಗಳನ್ನು ಮಾಡಿಸಿಕೊಂಡೆ, ನನಗೊಂದು ರೋಗ ಇದೆ ಎಂದು, ಅದು ತೀವ್ರಗೊಂಡಿದೆ ಎಂದು ಡಾಕ್ಟರ್ಸ್ ಹೇಳಿದ್ದಾರೆ. ದೇವರು ಹೇಳ್ತಾರೆ, ಆದ್ರೆ ಏನು? ಒಂದು ದಿನ ದೇವದೂತನು ಬಂದು ಹೇಳ್ತಾನೆ, ನೀನು ಬಂಜೆಯಾಗಿದ್ದಿ,
ಅದೇ ಮಾತು ಎಲ್ಲರೂ ಹೇಳ್ತಿದ್ದಾರೆ. ನಿನಗೆ ಮಕ್ಕಳಿಲ್ಲ, ಅದೇ ಮಾತು ಎಲ್ಲರೂ ಆಡ್ತಿದ್ದಾರೆ. ಆದ್ರೆ ಏನು? ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಅದೇ ವಾರ್ತೆ ಆ ದಿನ ಆ ದೂತನು ತಂದ. ಆದ್ರೆ ಈಗ ಏನು? ಈಗ ಒಂದು ಶುಭವಾರ್ತೆ ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಕೇಳಿ ಸಹೋದರರೇ, ಸಹೋದರಿಯರೇ. ಏನು ಇನ್ನು ಉದ್ಯೋಗ ಸಿಗ್ಲಿಲ್ಲವೋ? ಸಿಗ್ಲಿಲ್ಲ. ಹಾಗಾದ್ರೆ ಈಗ ಏನಂತೆ? ಇದು ನಿಮ್ಮ ಉತ್ತರ ಆಗಿರ್ಬೇಕು. ನಿಮ್ಮ ಅತ್ತೆ ಬಂದು, ಏನಮ್ಮ ಸೊಸೆ, ಇನ್ನು ಯಾವ ಶುಭವಾರ್ತೆ ಕೊಡೋದಿಲ್ಲವೋ? ಇಲ್ಲ, ಕೊಡಲ್ಲ. ಹೇಳೋದಿಲ್ಲ. ಆದ್ರೆ ಈಗ ಏನಂತೆ? ಪ್ರತಿಯೊಬ್ಬರು ಇದನ್ನು ನಿಮ್ಮ ನರನಾಡಿಗಳಲ್ಲಿ, ನಿಮ್ಮ ಮೆದುಳಿನೊಳಗೆ ಫಿಕ್ಸ್ ಮಾಡಿಕೊಳ್ರಿ. ಯಾರಾದ್ರೂ ಬಂದು ಏನು ಎಂದು ಶುರು ಮಾಡಿಕೊಳ್ಳುವಾಗ, ಹೌದು, ಈಗ ಏನಂತೆ? ಆದ್ರೆ ಈಗ ಏನು? ಏನಮ್ಮ ಇನ್ನು ಮದುವೆ ಆಗಿಲ್ಲವೋ ನಿನಗೆ? ಹೌದು, ಆಗಿಲ್ಲ. ಆದ್ರೆ ಈಗೇನು? ಆದ್ರೆ ಏನು ಅಂತ ಯಾಕೆ ಹೇಳ್ತೀಯಮ್ಮ? ಹೌದು, ಆದ್ರೆ ಏನು ಈಗ ಹೇಳ್ರಿ. ಆದ್ರೆ ಏನು ಅಂತ ಯಾಕೆ ಅನ್ನುತ್ತಿ? ಹೌದು, ಆದ್ರೆ ಏನು ಹೇಳಿ. ಆ ದಿನ ದೇವದೂತನು ಬಂದು ಹೇಳ್ತಾನೆ, ನೀನು ಬಂಜೆಯಾಗಿದ್ದಿ, ಮಕ್ಕಳಿಲ್ಲ. ಆದ್ರೆ ಏನು? ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಇದು ನಾನು ಹೇಳುವ ಮಾತಲ್ಲ ಪ್ರಿಯರೇ, ನನ್ನ ದೇವರು ಹೇಳುತ್ತಿರುವ ಮಾತಾಗಿದೆ. ಓದೋಣ ಬನ್ನಿ. ನೀನು ಬಂಜೆಯಾಗಿದ್ದಿ, ನಿನಗೆ ಮಕ್ಕಳಿಲ್ಲ. ಆದರೆ ಏನು? ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವಿ. ಇದು ದೇವರ ಉತ್ತರ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅಣ್ಣ, ನಾನು ಮಾಡಲಾರದ ಪ್ರಯತ್ನ ಒಂದೂ ಇಲ್ಲ. ನನ್ನ ಜೀವಿತದಲ್ಲಿರುವ ಕಷ್ಟದಿಂದ ಹೊರಬರುವುದಕ್ಕಾಗಿ, ಅವಮಾನದಿಂದ ಹೊರಬರುವುದಕ್ಕಾಗಿ, ಆರ್ಥಿಕ ತೊಂದರೆಯಿಂದ ಹೊರಬರುವುದಕ್ಕಾಗಿ, ಈ ಅನಾರೋಗ್ಯದಿಂದ ಹೊರಬರುವುದಕ್ಕಾಗಿ ನಾನು ಮಾಡಲಾರದ ಪ್ರಯತ್ನ ಒಂದೂ ಇಲ್ಲ. ಎಲ್ಲಾ ಪ್ರಯತ್ನ ಮಾಡಿದ್ದೇನೆ. ಆದ್ರೆ ಅದೇನೋ ಈ ದಿನ ನನ್ನ ಜೀವಿತ ದಿಕ್ಕಿಲ್ಲದಂತಾಗಿದೆ. ಬಾಡಿ ಹೋದ ಜೀವಿತದಂತೆ ಉಳ್ಕೊಂಡಿದೆ. ನನ್ನ ಗೂಡು ಚದರಿ ಹೋಗಿದೆ. ಇದು ನನ್ನ ಪರಿಸ್ಥಿತಿ. ಹಾಗಾದ್ರೆ ದೇವ್ರು ಹೇಳ್ತಾರೆ, ಆದ್ರೆ ಏನು? ಆದ್ರೆ ಏನು? ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ಲಿಕ್ಕಿದ್ದೇನೆ. ಅಂದರೆ ಅರ್ಥವೇನೆಂದರೆ, ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು, ಅದು ಎಷ್ಟೇ ತೀವ್ರವಾಗಿರಬಹುದು, ಆದ್ರೆ ಏನು? ಅದ್ಭುತ ಮಾಡುವ ದೇವರಾಗಿ ನಾನಿರುವಾಗ ಆದ್ರೆ ಏನು? ಆ ದಿನ ದೇವದೂತನು ಬಂದು, ನೀನು ಬಂಜೆಯಾಗಿದ್ದಿ, ಮಕ್ಕಳಿಲ್ಲ ನಿನಗೆ ಎಂದು ಹೇಳಲು ಕಾರಣವೇನೆಂದ್ರೆ, ಹುಣ್ಣಿನ ಮೇಲೆ ಕಾರ ಎರಚಲು ಅಲ್ಲ. ಆದ್ರೆ ಏನಮ್ಮ ಈಗ? ಆದ್ರೆ ಏನಾಯ್ತು ಈಗ ಹೇಳು? ಆದ್ರೆ ಏನು? ನಿನ್ನ ಕುರಿತು ದೇವರು ಉನ್ನತವಾದ ಆಲೋಚನೆ ಉಳ್ಳವರಾಗಿದ್ದಾರೆ ಮಗಳೇ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ. ಯಾರು ಏನಂದ್ರೆ ನಿನಗೇನು? ಯಾರೇ ನಿನ್ನನ್ನು ನಿಂದಿಸಿದ್ರೆ ಏನು? ಯಾರೇ ನಿನ್ನನ್ನು ಪ್ರಶ್ನಿಸಿದ್ರೆ ಏನು? ದೇವರು ನಿನ್ನ ಪಕ್ಷದಲ್ಲಿ ಇದ್ದುಕೊಂಡು ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಇದನ್ನು ನಂಬುವವರು ಜೋರಾಗಿ ಚಪ್ಪಾಳೆ ತಟ್ಟಿ. ಅಮ್ಮ, ನೀನು ಬಂಜೆಯಾಗಿದ್ದಿ, ನಿನಗೆ ಮಕ್ಕಳಿಲ್ಲ. ಆದರೆ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವಿ. ಆದುದರಿಂದ, ಯಾವುದರಿಂದ? ನಿನಗೆ ಮಕ್ಕಳಿಲ್ಲ, ನಿನಗೆ ಮಕ್ಕಳಿಲ್ಲ. ಆದರೆ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವಿ. ದೇವರು ಅದ್ಭುತ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಆದುದರಿಂದ, ಮುಂದಿನ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಆದುದರಿಂದ ನೀನು ಜಾಗ್ರತೆಯಿಂದಿರು. ಏನಂತೆ ಅದು? ಏನಂತ ಹೇಳುತ್ತೆ? ಜಾಗ್ರತೆಯಿಂದ ಇರು ಅನ್ನುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕಿದ್ದಾರೆ ಎಂದು ನಂಬುವಂತವ್ರು ಇದ್ದೀರಾ? ಇದ್ರೆ ಕೈ ತೋರಿಸುವಿರಾ? ಸ್ವಲ್ಪ ಜಾಗ್ರತೆಯಿಂದಿರಿ. ಏನದು? ಸ್ವಲ್ಪ ತಪ್ಪೇನಾದ್ರೂ ಮಾತಾಡಿದೆನೋ? ಅದನ್ನೇ ಬೈಬಲ್ ಹೇಳುತ್ತದೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕಿದ್ದಾರೆ. ಜಾಗ್ರತೆಯಿಂದಿರಿ. ಅಂದ್ರೆ ಅರ್ಥವೇನು? ಇಷ್ಟ ಬಂದಂತೆ ಜೀವಿಸಬೇಡಿ. ದೇವರು ನಿಮ್ಮ ಜೀವಿತದಲ್ಲಿ ನಿಮಗಿರುವ ಕಣ್ಣೀರನ್ನು ಒರೆಸಿ ಹಾಕುವುದಕ್ಕಾಗಿ ಆತನು ನಿರ್ಣಯ ತೆಗೆದುಕೊಂಡಿದ್ದಾನೆ. ನೀವು ಊಹಿಸಿರುವುದಕ್ಕಿಂತಲೂ ಯೋಚಿಸಿರುವುದಕ್ಕಿಂತಲೂ ಅದ್ಭುತವಾದದ್ದನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾರೆ. ಆದುದರಿಂದ
ಈಗ ನೀವೇ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ನಿಮ್ಮ ಗಂಡನಿಗೆ ಒದೆಯಬೇಡಿ, ಹೌದಲ್ಲವೇ? ನಿಮ್ಮ ಹೆಂಡತಿಗೂ ಒದೆಯಬೇಡಿ. ಮನೆಯಲ್ಲಿ ಜಗಳವಾಡಬೇಡಿ. ಮನೆ ಕಿತ್ತು ತಿಪ್ಪೆ ಮಾಡಬೇಡಿ. ಸುಳ್ಳನ್ನು ಹೇಳಬೇಡಿ. ಅಪವಿತ್ರವಾದವುಗಳನ್ನು ನೋಡಬೇಡಿ. ಶರೀರವನ್ನು ಅಪವಿತ್ರಪಡಿಸಿಕೊಳ್ಳಬೇಡಿ. ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗಿ ಉಳ್ಕೊಳ್ಳಬೇಡಿ. ಆದಿಕಾಂಡ ಅಧ್ಯಾಯ 17 ಒಂದು ವಚನ ನೋಡೋಣ ಬನ್ನಿ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು 99 ವರ್ಷದವನಾದಾಗ, ಅಬ್ರಹಾಮನಿಗೆ ಎಷ್ಟು ವಯಸ್ಸು? 99 ವರ್ಷ. ಅಬ್ರಹಾಮನಿಗೆ ದೇವರು ಮಗನನ್ನು ಯಾವಾಗ ಕೊಟ್ಟರು? 100 ವರ್ಷ ವಯಸ್ಸಿನಲ್ಲಿ ಕೊಡ್ತಾರೆ. ಅಂದ್ರೆ ಈಗ ಯಾವಾಗ ದೇವರು ಪ್ರತ್ಯಕ್ಷವಾದ್ರು? ಅದ್ಭುತ ಮಾಡುವುದಕ್ಕಿಂತ ಮುಂಚೆ ಪ್ರತ್ಯಕ್ಷವಾದ್ರು. 24 ವರ್ಷಗಳವರೆಗೂ ವೇಟ್ ಮಾಡಿದ್ರು. ಈಗ ದೇವರು ಅಬ್ರಹಾಮನ ಜೀವಿತದಲ್ಲಿ ತಾನು ಕೋರಿಕೊಂಡಿರುವಂತಹ ಅದ್ಭುತವಾಗಿರುವಂತಹ ವಾಗ್ದಾನ ಪುತ್ರನನ್ನು ಕೊಡುವಂತವರಾಗಿದ್ದಾರೆ. 99 ವರ್ಷದ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ದೇವರು ಪ್ರತ್ಯಕ್ಷನಾಗಿ, ಅಬ್ರಹಾಮನೇ, ನಾನು ಸರ್ವಶಕ್ತನಾದ ದೇವರು, ನನ್ನ ಸನ್ನಿಧಿಯಲ್ಲಿ ನಿರ್ದೋಷಿಯಾಗಿ ಹೇಗೆ ಇರು ಅನ್ನುತ್ತಾರೆ? ನಿರ್ದೋಷಿಯಾಗಿ ನಡೆದುಕೋ ಮಗನೇ. ಅಬ್ರಹಾಮನೇ ಎಂದು ದೇವರು 4ನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡಿ. ಇಗೋ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮೇಲೆ ನಿನಗೆ ಅಬ್ರಹಾಮ ಎಂದು ಹೆಸರಿರುವುದಿಲ್ಲ. ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಅಬ್ರಹಾಮನೇ, ನಾನು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದೇನೆ. ಬಾಡಿ ಹೋದ ನಿನ್ನ ಕುಟುಂಬವನ್ನು ಚಿಗುರುವಂತೆ ಮಾಡ್ಲಿಕ್ಕಿದ್ದೇನೆ. ನಿನ್ನ ಅವಮಾನವನ್ನು ಅಳಿಸಿ ಹಾಕ್ಲಿಕ್ಕಿದ್ದೇನೆ. ನೀನು ಎಷ್ಟೋ ಕಾಲದಿಂದ ನಿರೀಕ್ಷಿಸಿರುವ, ಎಷ್ಟೋ ಕಾಲದಿಂದ ಎದುರು ನೋಡಿರುವ ಬಹುಮಾನವನ್ನು, ಅದ್ಭುತವಾದ ಬಹುಮಾನವನ್ನು ಅನುಗ್ರಹಿಸಲಿಕ್ಕಿದ್ದೇನೆ. ಅಬ್ರಹಾಮನೇ, ಜಾಗ್ರತೆಯಿಂದಿರು, ನಿಂದ ರಹಿತನಾಗಿ ಇರು. ಇದೇ ವಿಷಯ ಆ ಕಡೆ ಅಬ್ರಹಾಮನಿಗೂ ಕೂಡ ದೇವರು ಹೇಳ್ತಾರೆ, ಮುಂದಿನ ವರ್ಷ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ. ಶೀಘ್ರದಲ್ಲೇ ನಿನ್ನ ಜೀವಿತದಲ್ಲಿ ಅದ್ಭುತ ನೋಡ್ಲಿಕ್ಕೆ ಇದ್ದಿ. ಆದರೆ ನೀನು ಜಾಗ್ರತೆಯಿಂದಿರು. ಅಮ್ಮ, ನೀನು ಬಂಜೆಯಾಗಿದ್ದಿ, ನಿನಗೆ ಮಕ್ಕಳಿಲ್ಲ, ಅವಮಾನ ಸಹಿಸದೆ ಬಳಲುತ್ತಾ ಇದ್ದಿ. ಹಾಗಾದ್ರೆ ಕೇಳು, ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕಿದ್ದಾರೆ. ಬಂಜೆಯಾಗಿರುವಂತಹ ನಿನ್ನ ಜೀವಿತದಲ್ಲಿ ದೇವರು ಆಶ್ಚರ್ಯ ಕಾರ್ಯ ಮಾಡ್ಲಿಕ್ಕಿದ್ದಾರೆ, ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಹಾಗಾಗಿ ನೀನು ಜಾಗ್ರತೆಯಿಂದಿರು ಅನ್ನುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ಈ ಸಂದೇಶದ ಹಿಂದೆ ದೇವರ ಒಂದು ಉದ್ದೇಶವಿದೆ. ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ, ಅದ್ಭುತ ನಡೆಯಬೇಕೆಂದು ನೀವು ಆಶಿಸುವುದಾದರೆ ಜಾಗ್ರತೆಯಿಂದಿರಿ. ಆ ನಂತರ ಏನಿದೆ ನೋಡೋಣ ಬನ್ನಿ. ಮತ್ತೆ ನ್ಯಾಯಸ್ಥಾಪಕ 13ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವಿ. ಒಬ್ಬ ಬಂಜೆ ಗರ್ಭವತಿ ಆಗ್ತಾಳಂತೆ, ಮಗನನ್ನು ಹಡಿಯುತ್ತಾಳಂತೆ. ಇದು ಮಹಾ ಅದ್ಭುತ. ನಿನ್ನ ಜೀವಿತದಲ್ಲಿ ನೀನು ಮಹಾ ಅದ್ಭುತ ನೋಡ್ಲಿಕ್ಕಿದ್ದಿ. ಅದಕ್ಕಾಗಿಯೇ ನೀನು ಜಾಗ್ರತೆಯಿಂದ ಇರಬೇಕು. ದ್ರಾಕ್ಷರಸವನ್ನಾಗಲಿ ಮುಟ್ಟಬಾರದು. ಅಂದ್ರೆ ಈ ಕಾಲದ ಪ್ರಕಾರ ಬ್ರ್ಯಾಂಡಿ, ವಿಸ್ಕಿ ಅಷ್ಟೇ ಅಲ್ಲವೋ? ಮದ್ಯಪಾನ ಅಂದ್ರೆ ಅವುಗಳೇ ಅಲ್ಲವೋ? ಮಗನೇ, ಕೇಳ್ತಾ ಇದೀಯಪ್ಪ? ನಾನು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದೇನೆ ಅನ್ನುತ್ತಿದ್ದಾರೆ ದೇವರು. ಅದಕ್ಕಾಗಿ ಏನ್ ಹೇಳ್ತಿದ್ದಾರೆ? ಕುಡಿಯೋದನ್ನು ಬಿಡು ಮಗನೇ, ಮದ್ಯಪಾನ ಮಾಡುವುದನ್ನು ಬಿಟ್ಟು ಬಿಡು. ಮದ್ಯಪಾನವನ್ನಾಗಲಿ ಕುಡಿಯದಿರು. ಅಪವಿತ್ರವಾಗಿರುವ ಯಾವುದೊಂದನ್ನು, ಅಪವಿತ್ರವಾದದ್ಯಾವುದನ್ನು ಮುಟ್ಟದಿರು. ಜಾಗ್ರತೆಯಿಂದಿರು. ಈಗ ತಾನೇ ನೀವು ಕೈ ಎತ್ತಿ ತೋರಿಸಿದಿರಿ, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಬೇಕೆಂದು ಆಶಿಸುತ್ತಿದ್ದೇನೆ, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ ಎಂದು ನಂಬುತ್ತಿದ್ದೇನೆ ಎಂದು ಕೈ ತೋರಿಸಿದಿರಿ. ನಿಮ್ಮ ಕೈ ದೇವರು ನೋಡಿದ್ದಾರೆ, ಖಚಿತವಾಗಿಯೂ ಅದ್ಭುತ ಮಾಡ್ತಾರೆ. ಆದರೆ ನೀವು ಯಾಕೆ ಮಾತೇ ಬರೋದಿಲ್ವಲ್ಲ? ಬ್ರದರ್, ಇದೆಲ್ಲ ಮುಂಚಿತವಾಗಿಯೇ ಹೇಳಬೇಕಿತ್ತು. ನೀವು ಮುಂಚಿತವಾಗಿಯೇ ದೇವರು ಅದ್ಭುತ ಮಾಡ್ತಾರೆ ಎಂದು ಹೇಳಿದ್ದೇ ಆದ್ರೆ ಏನೋ ಹಾಗೆಯೇ ದೇವರು ಮಾಡ್ತಾರೆ ಅಂದುಕೊಂಡು ನಾನು ಕೈ ಎತ್ತಿದೆ. ಇಷ್ಟೊಂದು ಕಂಡೀಷನ್ಸ್ ಗಳಿವೆಯಾ? ಏನೆಲ್ಲ ಕಂಡೀಷನ್ಸ್ ಗಳಿವೆ? ದೇವ್ರು ಏನ್ ಹೇಳ್ತಿದ್ದಾರೆ? ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿಸಿದ್ದೇನೆ, ಮನುಷ್ಯನಾಗಿ ಜೀವಿಸು, ಅಷ್ಟೇ ಅಲ್ಲವೋ? ಪಶುವಿನಂತೆ ಜೀವಿಸಬೇಡ ಅನ್ನುತ್ತಿದ್ದಾರೆ, ಅಷ್ಟೇ ಅಲ್ಲವೋ? ದೇವರು ಹೇಳ್ತಾರೆ, ನಿಮ್ಮ ಜೀವಿತದಲ್ಲಿ ನಾನು ಅದ್ಭುತ ಮಾಡ್ತೇನೆ. ಆದುದರಿಂದ ನೀವು ಜಾಗ್ರತೆಯಿಂದಿರಿ. ಕೆಟ್ಟದನ್ನು ಮುಟ್ಟಬೇಡಿ, ಕೆಟ್ಟದಾಗಿರುವುದನ್ನು ತಿನ್ನಬೇಡಿ, ಕೆಟ್ಟ ಸ್ಥಳಗಳಲ್ಲಿ ತಿರುಗಾಡಬೇಡಿ, ಕೆಟ್ಟವರೊಂದಿಗೆ ಸ್ನೇಹ ಮಾಡಬೇಡಿ.
ಕೆಟ್ಟ ಕಾರ್ಯಗಳನ್ನು ಮಾಡಬೇಡಿ. ಅಷ್ಟೇ ಅಲ್ಲವೋ ದೇವರು ಕೋರಿಕೊಳ್ತಿರೋದು? ನೀವು ಜಾಗ್ರತೆಯಿಂದಿರಿ, ಕುಡಿಯಬೇಡಿರಿ, ಅಪವಿತ್ರವಾದದ್ಯಾವುದನ್ನು ನಿಮ್ಮ ಹೊಸಲಿನ ಬಳಿಗೂ ಬರಗೊಡಿಸಬೇಡಿರಿ. ಯಾಕೆಂದರೆ ನೀವು ಊಹಿಸಿರುವುದಕ್ಕಿಂತಲೂ ಯೋಚಿಸಿರುವುದಕ್ಕಿಂತಲೂ ಶ್ರೇಷ್ಠವಾದ ಬಹುಮಾನವನ್ನು ಕೊಡ್ಲಿಕ್ಕಿದ್ದೇನೆ ಅನ್ನುತ್ತಾರೆ. ಕೇಳಿ ಫ್ರೆಂಡ್ಸ್, ಮನೋಹನ ಹೆಂಡತಿ, ಇಬ್ರು ಗಂಡ ಹೆಂಡತಿಯರಾಗಿದ್ರು. ಮದುವೆ ಆದ ನಂತರ ಅವರಿಗೆ ಏನ್ ಬೇಕಾಗಿತ್ತು ಹೇಳಿ? ಮಕ್ಕಳು ಬೇಕಾಗಿದ್ರು, ಅಷ್ಟೇ. ಪುತ್ರ ಸಂತಾನ ಬೇಕಿತ್ತು. ಅದಕ್ಕಾಗಿಯೇ ದೇವರು ಹೇಳ್ತಾರೆ, ನಾನು ಸರ್ವಸಾಧಾರಣವಾದ ಗರ್ಭಫಲ ಕೊಡುವುದಿಲ್ಲ. ಭೂಮಿಯ ಮೇಲೆ ಹುಟ್ಟುವ ಮನುಷ್ಯರೆಲ್ಲರಿಗಿಂತಲೂ ಬಹು ಬಲಿಷ್ಠನಾದ ಮಗನನ್ನೇ ಕೊಡ್ಲಿಕ್ಕಿದ್ದೇನೆ ಅಂತಾರೆ. ಅಂದರೆ ಅರ್ಥವೇನು? ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ನೀವು ನಂಬುತ್ತೀರೋ ಇಲ್ಲವೋ? ನಂಬುವುದಾದರೆ ನೀವು ದೇವರ ಮಹಿಮೆಯನ್ನು ನೀವು ಕಾಣುವಿರಿ. ಆ ದೇವರು ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ನಮ್ಮೆಲ್ಲರ ವಿಷಯದಲ್ಲಿ ಉನ್ನತವಾದ ಉದ್ದೇಶಗಳು, ಅದ್ಭುತವಾದ ಆಲೋಚನೆಗಳುಳ್ಳವರಾಗಿದ್ದಾರೆ. ಆತನು ಹೇಳ್ತಾನೆ, ನಿಮಗೆ ಅರ್ಥವಾಗುತ್ತಾ ಇಲ್ಲ ನಿಮ್ಮ ವಿಷಯದಲ್ಲಿ ನಾನು ಹಾಕಿಕೊಂಡಿರುವ ಆಲೋಚನೆಗಳು? ನಿಮಗೆ ಅರ್ಥವಾಗುತ್ತಾ ಇಲ್ಲ ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವಂತಹ ಅದ್ಭುತವಾದ ಕಾರ್ಯಗಳು? ಏನೋ ಒಂದು ಮಗು ಬೇಕು ಅಂತ ಆಶಿಸುತ್ತಾ ಇದ್ದೀರಿ, ಆದರೆ ನಾನಾದರೂ ಭೂಮಿಯ ಮೇಲೆ ಹಿಂದೆ ಎಂದು ಹುಟ್ಟದೇ ಇರುವಂತಹ ಒಬ್ಬ ಶ್ರೇಷ್ಠ ಮಗುವನ್ನು ನಿಮಗೆ ಕೊಡಬೇಕಂದುಕೊಳ್ತಿದ್ದೇನೆ. ಹಾಗಾಗಿ ಜಾಗ್ರತೆಯಿಂದಿರಿ. ಹಾಗಾಗಿ ಮದ್ಯಪಾನ ಮುಟ್ಟಬೇಡಿ, ಅಂದ್ರೆ ಶರೀರವನ್ನು ಅಪವಿತ್ರ ಮಾಡಿಕೊಳ್ಳಬೇಡಿ. ಹಾಗಾಗಿ ಅಪವಿತ್ರವಾದದ್ದು ಯಾವುದು ಕೂಡ ನಿಮ್ಮ ಜೀವಿತದೊಳಗೆ ಬರಗೊಡಿಸಬೇಡಿ. ಯಾಕೆಂದರೆ ನೀವು ಊಹಿಸಿರುವುದಕ್ಕಿಂತಲೂ ಯೋಚಿಸಿರುವುದಕ್ಕಿಂತಲೂ ಶ್ರೇಷ್ಠವಾದ ಬಹುಮಾನವನ್ನು, ಆಶೀರ್ವಾದವನ್ನು ನಾನು ನಿಮಗೆ ಕೊಡ್ಲಿಕ್ಕಿದ್ದೇನೆ. ಇದನ್ನು ನಂಬುವಂತವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ನನ್ನ ಪ್ರಿಯ ಪರಲೋಕದ ತಂದೆಯೇ, ಅದ್ಭುತ ಕಾರ್ಯ ಮಾಡುವ ದೇವರು ನೀವಾಗಿದ್ದೀರಿ. ಆಶ್ಚರ್ಯ ಕಾರ್ಯಗಳನ್ನು ಮಾಡಲು ನಿಮಗೆ ಸಾಟಿ ಯಾರಿದ್ದಾರೆ ದೇವರೇ? ಏಸಯ್ಯ, ಈ ದಿನ ಅದ್ಭುತವಾದ ವಾಗ್ದಾನದಿಂದ ಕೂಡಿರುವ ಸಂದೇಶ ನಮಗೆ ಕೊಟ್ಟಿದ್ದೀರಿ. ಕರ್ತನೇ, ನನಗೆ ಉದ್ಯೋಗವಿಲ್ಲ, ಆದ್ರೆ ಏನು? ಗರ್ಭಫಲವಿಲ್ಲ, ಆದ್ರೆ ಏನು? ಆರೋಗ್ಯ ಸರಿಯಾಗಿಲ್ಲ ದೇವ್ರೆ, ಆದ್ರೆ ಏನು? ಎಲ್ಲರೂ ನನ್ನನ್ನು ನಿಂದಿಸ್ತಿದ್ದಾರೆ ದೇವ್ರೆ, ಎಲ್ಲರೂ ಚೀಪಾಗಿ ನೋಡ್ತಿದ್ದಾರೆ, ಎಲ್ಲರೂ ನನಗೆ ನೋಡಿ ಛೀ ಅನ್ನುತ್ತಾ ಇದ್ದಾರೆ, ಆದ್ರೆ ಏನು? ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ಲಿಕ್ಕಿದ್ದೇನೆ ಅನ್ನುತ್ತಾ ಇದ್ದೀರಿ. ಕರ್ತನೇ, ಈ ವಾಗ್ದಾನವನ್ನು ನಂಬುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ದೇವರೇ. ಈ ವಾಗ್ದಾನವನ್ನು ನಂಬಿ ದೇವರೇ, ನಿಮ್ಮನ್ನು ಸ್ತುತಿಸುತ್ತಿರುವ ಈ ನಿಮ್ಮ ಮಕ್ಕಳನ್ನು ಗುರುತಿಸಿರಿ ದೇವರೇ. ನೀವು ಕೊಟ್ಟ ವಾಗ್ದಾನ ನೆರವೇರಿಸುವವರಾಗಿರೋದ್ರಿಂದ ಜಾಗ್ರತೆಯಿಂದ ಜೀವಿಸುವಂತಹ ಮನಸ್ಸನ್ನು, ಪರಿಶುದ್ಧರಾಗಿ ಜೀವಿಸುವಂತಹ ಆತ್ಮೀಕತೆ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ನಿಮ್ಮ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರದೇ ಇದ್ರೂ, ಅದು ಆಲಸ್ಯವಾದರೂ, ಅದು ನಮ್ಮ ಅವಿಧೇಯತೆಯಿಂದಲೇ, ನಮ್ಮ ಅಪವಿತ್ರತೆಯಿಂದಲೇ ಆಲಸ್ಯವಾಗುತ್ತಿದೆ ಎಂಬ ವಾಸ್ತವವನ್ನು ಗ್ರಹಿಸಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. ನಿಮ್ಮ ಮಹಿಮೆಯನ್ನು ಕಣ್ಣಾರೆ ನೋಡುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.